ಸದನದಲ್ಲಿ 400 ಕೋಟಿ ರೂಪಾಯಿ ಸದ್ದು, ಗೃಹಲಕ್ಷ್ಮಿಗೆ ಗುದ್ದು. ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ದರೋಡೆ ಅಸ್ತ್ರವನ್ನ ಪ್ರಯೋಗಿಸಲಾಗುತ್ತೆ. ಈಗ ಸದನ ಎಕ್ಸ್ಟೆಂಡ್ ಬೇರೆ ಆಗ್ತಾ ಇದೆ, ವಿಸ್ತರಣೆ ಆಗ್ತಾ ಇದೆ ಸೋಮವಾರ ಮತ್ತು ಮಂಗಳವಾರ. ಈಗ ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸಬೇಕಲ್ಲ ವಿಪಕ್ಷ, ಅದಕ್ಕೆ ದರೋಡೆ ಅಸ್ತ್ರವನ್ನ ಬ್ರಹ್ಮಾಸ್ತ್ರವಾಗಿ ಮಾಡ್ಕೊಳ್ತಾ ಇದೆ. ಸರ್ಕಾರದ ವಿರುದ್ಧ ಆರೋಪಿಸೋಕೆ ಸಜ್ಜಾಗ್ತಾ ಇದೆ ವಿಪಕ್ಷ ಬಿಜೆಪಿ. 400 ಕೋಟಿ ರೂಪಾಯಿ ವಿಚಾರ ಮುಂದಿಟ್ಕೊಂಡು ಹೋರಾಟಕ್ಕೆ ವೇದಿಕೆಯನ್ನ ರೂಪಿಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ರತ್ತ ತಿರುಗಿಸಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಗೃಹಲಕ್ಷ್ಮಿಯ 400 ಕೋಟಿನ ಅಂತ ಪ್ರಶ್ನೆ ಮಾಡೋಕೆ ತೆರೆಮರೆಯಲ್ಲಿ ಬಾಣ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ನೋಡಿ, ಬೆಳಗಾವಿ ಗಡಿ ಭಾಗ ಯಾವಾಗ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ತೆಗೆದುಕೊಂಡು ಹೋಗ್ತಾ ಇದ್ದಂಥ 2 ಕಂಟೈನರ್ ಲಾರಿ ಅಪಹರಣ ಆಯ್ತೋ, ಹಣನೂ ಕೂಡ ಇನ್ನೂ ಸಿಕ್ಕಿಲ್ವೋ, ಈ ಪ್ರಕರಣ ಬೆಳಕಿಗೆ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮದ ಮುಂದೆ ಏನು ಹೇಳಿಕೆ ಕೊಟ್ಟರು? 400 ಕೋಟಿನ ಎದೆ ಜಲ್ಲನ್ನತ್ತೆ ಅಂದ್ರು. ಬಟ್ ಬೆಳಗಾವಿ ಅಧಿವೇಶನದಲ್ಲಿ ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ? 2,500 ಕೋಟಿ, 2,500 ಕೋಟಿ, ಒಟ್ಟು 5,000 ಕೋಟಿ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈ ತನಕ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರವನ್ನು ಕೊಟ್ಟಿಲ್ಲ. ಈಗ ಬೆಳಗಾವಿ ಗಡಿ ಭಾಗದಲ್ಲೇ 400 ಕೋಟಿ ರೂಪಾಯಿ ದರೋಡೆ ಆಗಿರೋ ಅಂತ ಪ್ರಕರಣ ನಡೆದಿದೆ. ಹಾಗಾದ್ರೆ 400 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣನೇ ಯಾಕೆ ಆಗಿರಬಾರ್ದು ಅಂತ ಪ್ರಶ್ನೆ ಮಾಡಲಿಕ್ಕೆ ಈಗ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಇದರ ಜೊತೆಗೆ ಒಂದು ವೇದಿಕೆ ಸಿದ್ಧ ಆಗ್ತಾ ಇದೆ. ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, 2 ಸದನದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದೇನಾ ಈ 400 ಕೋಟಿ ರೂಪಾಯಿ ಅನ್ನೋ ಪ್ರಶ್ನೆಯನ್ನ ಮಾಡಲಿಕ್ಕೆ ಈಗ ಬಿಜೆಪಿ ವಿಪಕ್ಷವಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇನ್ನು ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಏನಂತ? ಗುಜರಾತ್, ಮಹಾರಾಷ್ಟ್ರ ಮತ್ತು ಗೋವಾ 3 ಕಡೆ ಯಾವ ಸರ್ಕಾರ ಇದೆ? ಬಿಜೆಪಿ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಸೊ ಪ್ರಿಯಾಂಕ್ ಖರ್ಗೆಯನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಾಟಿಯನ್ನ ಬೀಸಲಿಕ್ಕೆ ವಿಪಕ್ಷ ಬಿಜೆಪಿ ಈಗ ತೆರೆಮರೆಯಲ್ಲಿ ಸಿದ್ಧತೆಯನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ 400 ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಗೃಹಲಕ್ಷ್ಮಿ ಹಣನಾ ಅಂತ ಪ್ರಶ್ನೆ ಮಾಡಲಿಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.